ಭರತ್ ತಿವಾರಿ ಅವರನ್ನ ಎನ್ಕೌಂಟ್ರೇ ಮಾಡ್ಬಿಟ್ರಲ್ಲ, ಅದು ಪಾಪ ಸರೆಂಡರ್ ಆದ್ಮೇಲೂ. ಈಗ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಬರೀ ಇದ ವಿಡಿಯೋಸ್ ನೀವು ನೋಡ್ತಿರ್ತೀರಿ. ನಾನು ಸಿಂಪಲ್ ಆಗಿ ಮ್ಯಾಟ್ರ್ ಏನಂತ ಹೇಳ್ಬಿಡ್ತೀನಿ. ಭರತ್ ತಿವಾರಿ ಅನ್ನೋರ ಬಿಹಾರದ ಭೋಜ್ಪುರ್ ಗ್ರಾಮದಲ್ಲಿ ಸೆಕೆಂಡ್ ಇಯರ್ BSc ಓದ್ತಾ ಇರುವಂತ ಒಬ್ಬ ವ್ಯಕ್ತಿ. ನಾನು ಇವ್ರನ್ನ ಭರತ್ ತಿವಾರಿ ಅನ್ನೋಕ್ಕಿಂತ ಭಗತ್ ತಿವಾರಿ ಅನ್ನಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಸೇಮ್ ಭಗತ್ ಸಿಂಗ್ ತರ ಹೋರಾಟ ಮಾಡ್ಯಾನ. ಏನಪ್ಪಾ ಅಂತ ಹೇಳ್ಬಿಡ್ತೀನಿ, ಇವ್ರ ಈ ಭೋಜ್ಪುರ್ ಗ್ರಾಮದಾಗ ಹೆವಿ ಕಷ್ಟ ಇರ್ತದ, ಯಾವ್ದೇ ಫೆಸಿಲಿಟೀಸ್ ಇರಲ್ಲ. ಅಷ್ಟೆಲ್ಲ ಇದ್ದದ ನೀವು ನೋಡಿ ಸ್ಟ್ಯಾಂಡ್ ಆಗ್ತಾನ. ಇಲ್ಲಿ ಕಷ್ಟ ಅದ, ನಮ್ಮ ಇಲ್ಲಿ ಜನರಿಗೆ ತುಂಬಾ ಏನು ಫೆಸಿಲಿಟೀಸ್ ಸಿಗಂತಿಲ್ಲ, ದಯವಿಟ್ಟು ಬಂದು ಹೆಲ್ಪ್ ಮಾಡ್ರಿ ಅಂತ ಬೆಳಗೋತಾನ. ಆದ್ರೆ ಏನು ಫೆಸಿಲಿಟೀಸ್ ಸಿಗಲ್ಲ, ಸರ್ಕಾರ ರೆಸ್ಪಾಂಡೇ ಮಾಡಲ್ಲ. ಅದಕ್ಕೆ ಅವ ತಲಿ ಕೆಟ್ಟ, ಇವನಿಗೆ ಸಿಕ್ಕಾಪಟ್ಟಿ ಡೇರಿಂಗ್, ಯಾವನಿಗೂ ಎದ್ರಲ್ಲ ಅಂತ ಮೈಂಡ್ ಸೆಟ್ ಇರೋ ವ್ಯಕ್ತಿ ಏನ್ ಮಾಡ್ತಾನ, ವಿಡಿಯೋಸ್ ಮಾಡೋದಕ್ ಶುರು ಮಾಡ್ತಾನೆ. ಅಲ್ಲಿ ಏನೇನ್ ಕಷ್ಟ ಅದ ಎಲ್ಲಾ ವಿಡಿಯೋಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಇವ ಕೆಲಸ ಮಾಡಾಕತ್ತಿಲ್ಲ ಅಂತೇಳಿ ಡೈರೆಕ್ಟ್ ಆಗಿ ಯಾವನ್ಗೆ ಎದ್ರದ ವಿಡಿಯೋಸ್ ಮಾಡಕ್ ಶುರು ಮಾಡಿದ. ಅದನ್ನ ಸರ್ಕಾರ ನೋಡಿ ಏನ್ ಮಾಡ್ಬೇಕಿತ್ತ, ಅಲ್ಲೇನೋ ಕಷ್ಟ ಅದಂತ ಹೋಗಿ ಸಾಲ್ವ್ ಮಾಡೋಣ ಅಂತ ಅನ್ಕೋಬೇಕಿತ್ತು. ಅದನ್ನ ಬಿಟ್ಟೆ ಯಾವನೇ ವಿಡಿಯೋಸ್ ಮಾಡಕತ್ತಾನ, ಟಾರ್ಗೆಟ್ ಮಾಡ್ರಿ, ತೆಗೀರಿ, ಏನಾರ ಮಾಡ್ರಿ ಅವನ್ಗಂತೇಳಿ ಮಾಡೋದು. ಇದು ಎಲ್ಲಾ ಕಡೆ ನಡೆಯೋದ. ಸೇಮ್ ಅಲ್ಲಾಗಿದ್ದದ. ಭರತ್ ತಿವಾರಿ ಅವ್ರನ್ನ ಅಲ್ಲಿ ಸರ್ಕಾರ ಟಾರ್ಗೆಟ್ ಮಾಡುತ್ತ. ಟಾರ್ಗೆಟ್ ಮಾಡಿ ಏನ್ ಮಾಡ್ತಾರ, ಅವನ ಪರಿಸ್ಥಿತಿ ಎಲ್ಲಿಗೆ ತಂದು ನಿಲ್ಲಿಸ್ತಾರ ಅಂದ್ರ ಅವನಿಗೆ ಅವ ಕಾಪಾಡ್ಕೊಳಕ ಗನ್ ಹಿಡ್ಕೊಂಡು ಡಿಫೆಂಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ತರ್ತಾರೆ. ನಿನ್ನೆ ಆಗಿದ್ದದೆ. ಏನಾಗುತ್ತಂದ್ರೆ ಇವ ಇರೋ ಜಾಗಕ್ಕೆ ಬಂದು ಎಲ್ಲಾ ಪೊಲೀಸರು ಸರೌಂಡ್ ಮಾಡಿ ಅವನಿಗೆ ಸರೆಂಡರ್ ಆಗಂತ ಹೇಳ್ತಾರ. ಆತಪ್ಪ ಅಂತ ಅವ ಏನ್ ಮಾಡ್ತಾನ, ಅವನಿಗೆ ಅವ್ನು ಡಿಫೆಂಡ್ ಮಾಡ್ಕೊಳಕ ಕೈಯಾಗಿದ್ದ ಗನ್ ಹಿಡ್ಕೊಂಡ ಕೆಲವೊಂದು ಡಿಮ್ಯಾಂಡ್ಸ್ ಹೇಳ್ಬಿಟ್ಟ ಗನ್ ಅನ್ನು ಹೋಗಿತಾನ. ಆತನ ಸರೆಂಡರ್ ಆಗ್ತೀನಿ ಅಂತೇಳಿ. ಆದ್ರ ಪೊಲೀಸರು ಕೇಳಬೇಕಲ್ಲ, ಕೇಳುದಿಲ್ಲ. ಅವ ಗನ್ ಒಗದಿದ್ದ ತಡ ಸೀದಾ ಅವನನ್ನು ಎನ್ಕೌಂಟರ್ ಮಾಡಿ ಅಲ್ಲಿ ಜನ ಎಲ್ಲ ಈ ಪ್ರೆಸ್ ಅಲ್ಲಿ ಇರ್ಬೋದು ಎಲ್ಲರೂ ರೀಸನ್ ಕೇಳಿದಕ್ಕೆ ಅವ ಮಾನಸಿಕ ಇದ್ದ, ಏನೇನೋ ಮಾತಾಡಕತ್ತಿದ್ದ, ನಮ್ಮೇಲೆ ಅಟ್ಯಾಕ್ ಮಾಡಕ್ ಬಂದ, ನಾವು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಅವನಿಗೆ ಸಾಯಿಸ್ ಬಿಡಿವಿ ಅಂತ ಹೇಳ್ತಾರೆ. ಏನು ಸರ್ಕಾರ ಬೈ, ಒಳ್ಳೇದ್ರ ಸಂಬಂಧ ಹೋರಾಟ ಮಾಡಕತ್ತಾನ. ಅದು ಆ ವಯಸ್ಸದಾಗ ಕೈಲಾದ್ರೂ ಸಪೋರ್ಟ್ ಮಾಡ್ಬೇಕಿತ್ತ, ಇಲ್ಲ ಸುಮ್ನೆ ಬಿಡ್ಬೇಕಿತ್ತ. ಅದನ್ನ ಬಿಟ್ಟು ಜೀವ ತೆಗಿಯೋದ. ಇದರಿಂದ ನಾವು ಎರಡು ವಿಚಾರ ಕಲ್ಕೋಬೇಕ. ಒಂದೇದ, ನಾವ್ ಏನಾದ್ರೂ ಒಳ್ಳೇದ್ರ ಬಗ್ಗೆ ಮಾತಾಡಕತ್ತೀವಿ, ಒಳ್ಳೇದ್ರ ಬಗ್ಗೆ ಹೋರಾಟ ಮಾಡಕತ್ತೀವಿ ಅಂದ್ರೆ ನಾವು ಎಲ್ಲದಕ್ಕೂ ರೆಡಿ ಆಗಿರ್ಬೇಕ. ಯಾವ ಸರ್ಕಾರ ಸಪೋರ್ಟ್ ಮಾಡಲ್ಲ, ಸೀದಾ ಎತ್ತಂಗಡಿ ಮಾಡ್ಬಿಡ್ತಾರ. ಅದ ನಡಗತೈತಿ. ಈಗ ಎರಡನೇ ವಿಚಾರ, ಈಗ ಭರತ್ ತಿವಾರಿ ಏನ್ ಸಿಕ್ತು ಇಷ್ಟು ಹೋರಾಟ ಮಾಡಿ ಅಂತ ಬಹಳ ಜನ ಕೇಳ್ತಿರ್ತಾರೆ. ಅದಕ್ಕೆ ಲಾಸ್ಟ್ ಕೊನೆಯದಾಗಿ ಒಂದು ವಿಡಿಯೋ ಹಾಕ್ತೀನಿ, ಅದ್ರಾಗ ಗೊತ್ತಾಗತ್ತ ಭರತ್ ತಿವಾರಿ ಏನ್ ಸಿಕ್ಕದ ಅಂತೇಳಿ. ಅಲ್ಲಿನ ಜನ ಅವನನ್ನ ದೇವ್ರ ಅನ್ಕೊಳಕತ್ತಾರ್ರಿ. ಅಂತ ದೇವ್ರನ್ನ ಅನ್ಕೊಳತ್ತಿರುವಂತಹ ಒಬ್ಬ ವ್ಯಕ್ತಿ ನಮ್ಮ ಮಾನಸಿಕ ಅಂತೇಳಿ ಇವ್ರ ಏನ ಎನ್ಕೌಂಟರ್ ಮಾಡಿಬಿಟ್ಟಾರ. ನನಗೆ ನಿಜವಾಗ್ಲೂ ಬಹಳ ಬೇಜಾರಾತ. ಅಂಡ್ ಭರತ್ ತಿವಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಆ ದೇವರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಅಂಡ್ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡ್ರಿ. ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಹಾಗೆ ಕನ್ಫರ್ಮೇಶನ್ ಗಾಗಿ ನನಗೆ ಫಾಲೋ ಮಾಡ್ರಿ, ಮೆಸೇಜ್ ಮಾಡ್ರಿ. ಶರಣ್ ರೀ ಒಳ್ಳೆ ಮಂದಿ. पुलिस बनाया था, हम लोग को भगवान रहे। भरत तिवारी भगवान था। हाँ, हम लोग को भगवान। एक नौजवान जो अकेले लड़ रहा था, जाते जाते उसने इतने सारे लोगों को एक साथ कर दिया।